ನಾನು ಹೆಂಡತಿ ಮೇಲೆ ನಂಗೆ ಇನ್ನೊಂದ್ಸಲ ಲವ್ ಆಗ್ತಾಯಿದೆ. ಒಂದು ಸೆಲ್ಫಿ ತಗೋಣ ಹಂಗೆ. ಹೆಸರು ಬರ್ಬಿಟ್ಟು ಏನಂತ ಆಲ್ರೆಡಿ ರಮ್ಯ ನವೀನ್ ಅಂತ ಎಲ್ಲ ತೆಗಿ. ಎಲ್ಲೆಲ್ಲೂ ನಮ್ಮ ಹೆಸ್ರೇ. ಆ್ಯಕ್ಚುಲಿ ಇದೆಲ್ಲ ಮಾಡಿದ್ದು ನಾನೇ. ಈಗ ನನ್ನ ಹೆಂಡತಿ ಸೌಟಿ ಕಂಡ್ಲು ಬಂದ್ಬಿಡಿ. ಬಂದಿದ್ದೀನಲ್ಲ ಹಾಲಲ್ಲಿದ್ದ ಕಿಚನ್ಗೆ ಬಂದಿದ್ದೀನಿ. ಹೆಂಗಿದೆ ಮಜ್ಜಿಗೆ ಸಾರು? ಸೂಪರ್ ಆಗಿದೆ. ನಾನು ಹಾಕೊ ಬಂದಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮನೆಗೆ ಬಂದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ನನ್ನ ಪ್ಲ್ಯಾನು ಒಂದಷ್ಟು ಇದೆ. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು. ಸ್ವಲ್ಪ ಇವತ್ತು ಫ್ರೀ ಇದ್ದೀನಿ ಅಂದ ತಕ್ಷಣ ಮತ್ತೆ ಇನ್ನೊಂದು ಕೆಲಸ ಬರುತ್ತೆ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಇವತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಉಪ್ಪಿನ ದೀಪ ಹಚ್ಚಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಹಚ್ಚೋದಕ್ಕಾಗಲಿಲ್ಲ. ಕೆಲವು ಸಲ ಏನನ್ಸುತ್ತೆ ಅಂತ ಅಂದರೆ, ಈ ಉಪ್ಪಿನ ದೀಪ ಎಲ್ಲ ಹಚ್ಚಬೇಕಾದ್ರೆ ನಾವು ಮನೆಯೆಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ತುಂಬಾ ಸಮಯ ಬೇಕಾಗುತ್ತೆ. ಬಟ್ ನನಗೆ ಇವತ್ತು ಅಷ್ಟು ಸಮಯ ಕೊಡೋದಕ್ಕಾಗಲಿಲ್ಲ. ಕೆಲವು ಸಲ ಮನಸ್ಸಿಂದ ಮಾಡಬೇಕು ಅಂತ ಅನಿಸುತ್ತಲ್ಲ, ಏನೋ ಒಂಥರ ಇಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ ಆ ಥರ ಎಲ್ಲ ಅನ್ನಿಸ್ತಾಯಿತ್ತು. ಓಕೆ ಬಿಡು ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಪೂಜೆ ಮುಗಿಸ್ದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಈಗ ಬ್ರೇಕ್ಫಾಸ್ಟ್ ಸೆಟ್ ದೋಸೆ ಮಾಡಿದ್ದೀನಿ ನಮ್ಮ ಅತ್ತರ್ವಂಗೋಸ್ಕರ. ನಮ್ಮ ಅತ್ತರ್ವಂದು ಫ್ರೆಶ್ ಅಪ್ ಆಗಿ ಟಿ ವಿ ನೋಡ್ತಾ ಕೂತಿದ್ದಾನೆ. ಫುಲ್ ಬೋರ್ ಅವನಿಗೆ. ಅಲ್ಲ ಮಗನೇ, ಎಲ್ಲಿಗೆ ಹೋಗ್ಬೇಕು ನೀನು? ಬಂಟು ಅಮ್ಮ ಎಲ್ಲ ನಮ್ಮ ದೊಡ್ಡಮ್ಮನ ಮನೆ ಅಲ್ಲಿದ್ದಾರಲ್ಲ, ಅದಕ್ಕೆ ಅವನು ನಾನು ಹೋಗ್ತೀನಿ ಅಂತ. ಬೇಗ ನೀವೇ ತಿನ್ನಬೇಕು ತಾನೇ? ಕಟ್ ಮಾಡಿಕೊಡ್ಲಾ? ಏಕೆ? ಚೆನ್ನಾಗಿದೆಯಾ ದೋಸೆ? ಹೇಳ್ಬೇಕು, ಏನಾದ್ರು ತಿಂದಾಗ ಮಮ್ಮಿಗೆ ಖುಷಿ ಆಗುತ್ತೆ. ಮಮ್ಮಿ ಚೆನ್ನಾಗಿ ಮಾಡಿದ್ದೀರಾ ಮಮ್ಮಿ, ಚೆನ್ನಾಗಿ ಕಾಣ್ತಿದ್ದೀರಾ ಮಮ್ಮಿ ಅಂತೆಲ್ಲ ಹೇಳ್ತೀಯ ಅಲ್ವಾ. ಅದೇ ಥರ ಮಮ್ಮಿ ಇವತ್ತು ಬ್ರೇಕ್ಫಾಸ್ಟ್ ಸೂಪರ್ ಆಗಿದೆ ಮಮ್ಮಿ ಅಂತಂದರೆ ಮಮ್ಮಿಗೆ ಅಡುಗೆ ಮಾಡಿದ್ದಕ್ಕೂ ಖುಷಿ ಆಗುತ್ತೆ ತಾನೇ? ನೀನು ಫ್ರೆಂಡ್ಸ್ಗೆಲ್ಲ ಹೇಳು, ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ದೋಸೆ ಮಾಡಿದ್ದಾರೆ ಗೊತ್ತಾ ಅಂತ. ನಿಮ್ಮ ಫ್ರೆಂಡ್ ಅವ್ರು ಒಬ್ಬರೇನಾ ಆಯುಷ್ ಪಟೇಲ್ ಅಷ್ಟೇನಾ? ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಇಲ್ಲಿ ವೀವರ್ಸು, ಅವ್ರಿಗೆ ಹೇಳು. ತಿನ್ನೋದ್ರಲ್ಲಿ ಬ್ಯುಸಿ ಆ ಥರ ಹೊಟ್ಟೆ ಹಸ್ದುಬಿಟ್ಟೈತೆ ಅವನಿಗೆ. ಫ್ರೆಂಡ್ಸ್, ಈಗ ನಾವು ರೆಡಿ ಆದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು ಈ ಸ್ಯಾರಿ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ನವೀನ್ ಅವರು ಅಷ್ಟೇ ಸೀರಿಯಸ್ ಆಗಿ ರಮ್ಯ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ರು. ಆ್ಯಂಡ್ ಯೂಶಲಿ ಸಿಂಗಲ್ ಪಿನ್ ಮಾಡ್ತಾ ಇದ್ದೆ ನಾನು. ಇವತ್ತು ಈ ಥರ ಪ್ಲೇಟ್ಸ್ ಮಾಡಿದ್ದೀನಿ. ಇವ್ರು ಇವತ್ತು ಒಗ್ಲಿದ್ದು ನಾನಾಗಿ ಕೇಳಿ ನೋಡ್ತಾ ಇದ್ರೆ ನಮ್ಗೊಂದು ಡೈಲಾಗ್ ನೆನಪತ್ತೈತೆ. ಯಾವುದು? ಹಳ್ಳಿ ಮೇಷ್ಟ್ರು ಮೂವಿಲಿ ಅವ್ರ ಅಮ್ಮ ಹೇಳ್ತಾರಲ್ಲ, ಗಿರಿಜಾ ಲೋಕೇಶ್ ಅವರು, ಪರಿಮಳ ಚೆನ್ನಾಗಿ ಕಾಣ್ತಾ ಇದೆಯಾ, ನನ್ನ ಕಣ್ಣೆ ಬಿದ್ದದು, ಮನೆಗೆ ಹೋಗಿ ಸರ್ಸಕ್ಕನ ಕೈಲೋ ಇಮ್ಳನ್ ಕೈಲೋ ದೃಷ್ಟಿ ತೆಗೆಸ್ಕೊಂತ. ನೀವೇ ತೆಗೆದುಬಿಡಿ ನನಗೆ ದೃಷ್ಟಿನ. ಆಗ್ಲೇ ಆ್ಯಕ್ಚುಲಿ ತೆಗ್ದೆ, ನಾನು ಇನ್ನೊಂದ್ಸಲ ತೆಗೆದುಬಿಡ್ತೀನಿ. ಫುಲ್ಲು ನಾನು ಯೂಶಲಿ ಹೆಂಗೆ ಕಾಣ್ತಿದ್ದೀನಿ ಹೇಳಿ ಅಂತ ಇದೆ. ಬಟ್ ಇವರು ಇವತ್ತು ಇದ್ರದ್ದೊಂದು ಅದೇ ಬ್ರೇಸ್ಲೆಟ್ದು ಇಸ್ಕೊಬರೋಣ ಅಂದ್ಕೊಂಡ್ವಲ್ಲ, ಅದು ಬಿಲ್ ತಗೋಬೇಕಿತ್ತು. ಎಲ್ಲಿಟ್ಟಿದ್ಯಾ ಆ ಪರ್ಸನ್? ನಾನು ಕಾರ್ ತೊಗೊಂಬತ್ತೀನಿ ಪ್ಲೀಸ್. ನನ್ನ ಕಲ್ಲ ಅದು ಎಲ್ಲಿಟ್ಟಿದ್ಯಾ? ಸೊ ಈಗ ಒಂದು ಶೂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕೆ ಹೇಗಿದ್ರು ಈ ಸ್ಯಾರಿ GRS ಸಿಲ್ಕ್ ಅಂತ ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. GRS ಸಿಲ್ಕ್ ಅವರೇ ಒಳ್ಳೆ ಸ್ಯಾರಿ ಕಳಿಸಿದ್ರೆ ನಾವು ಪರ್ಸನಲಿ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ಇದನ್ನ ನಾನು ಇನ್ಸ್ಟಾದಲ್ಲೂ ಕೂಡ ಕೊಲ್ಯಾಬ್ ಮಾಡಿದ್ದೀನಿ. ಕಲರು ಅಷ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ಆ್ಯಂಡ್ ಎಷ್ಟು ತಿನ್ನಾಗಿ ಕಾಣ್ತಾ ಇದ್ದೀವಿ. ಫುಲ್ ತೋರಿಸ್ರಿ ಹಿಂಗೆ ಒಂಚೂರು. ನಾನೇ ಸ್ವಲ್ಪ ವಯಸ್ಸಾಗೋ ಕಾಣ್ತಾ ಇದ್ದೀನಿ, ಇನ್ನೂ ಹೆಂಗೆ ಹುಡುಗಿ ಥರ ಕಾಣ್ತಾ ಇದ್ದೀನಿ. ಏನಿಲ್ಲ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂದರೆ. ನಾನು ಸಿಂಗಲ್ ಪಿನ್ ಮಾಡಿದ್ರೆ ಮೇ ಬಿ ನಾನು ಹೆಂಡತಿ ಮೇಲೆ ನಂಗೆ ಇನ್ನೊಂದ್ಸಲ ಲವ್ ಆಗ್ತಾಯಿದೆ. ಒಂದು ಸೆಲ್ಫಿ ತಗೋಣ ಹಂಗೆ. ಫ್ರೆಂಡ್ಸ್, ಶೂಟ್ ಮುಗೀತು. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಆಗೋಯ್ತಲ್ವಾ ಇದಕ್ಕಿದಂಗೆ ಕ್ಲೈಮೇಟ್. ಇಲ್ಲೇ ಶುಕ್ರವಾರ ಬಿರಿಯಾನಿ ಹೋಟೆಲ್ ತಿನ್ಬಿಡ, ರಾತ್ರಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ವಲ್ಲ, ಹಂಗಂದೆ. ಬಟ್ ಈಗ ಮನೆಗೆ ಹೋಗಿ ರೈಸ್ ಮಾಡ್ಕೊಂಡು ಸಾಂಬಾರೇನೋ ಇದೆ, ಹೆಂಗ್ ಮಾಡೋದು ಹೋಟೆಲ್ ತಿನ್ಕೊಬಿಡೋಣ ಅಂತ ನನ್ನ ಐಡಿಯಾ. ಯಾಕಂದ್ರೆ ಇದಕ್ಕೆ ಬೇರೆ ಹೋಗ್ಬೇಕಲ್ಲ, ನನ್ನ ಐಡಿಯಾ ರಾತ್ರಿ ಬಿರಿಯಾನಿ ಮಾಡ್ಕೊಳ್ಳೋಣ. ದೀಪಕ್ ಜ್ಯುವೆಲ್ರಿ ಬೇರೆ ಹೋಗ್ಬೇಕಲ್ಲ. ಈಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಪುನಃ ಹೋಗೋದ್ರ ಬದಲು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಮನೇಲಿ ಬಿರಿಯಾನಿ ಮಾಡ್ತೋಗ್ತದೆ. ರಾತ್ರಿಗೆ ಅದೇ ಸಾಂಬಾರ್. ಬಿರಿಯಾನಿ ತಗೊಳೋದು ಬೇಡ, ರಾತ್ರಿಗೆ ಅದೇ ಸಾಂಬಾರ್ ತಿನ್ನಕ್ಕಾಗಲ್ಲ. ಮತ್ತೆ ಏನ್ ಮಾಡೋದು? ಮುದ್ದೆ ತಗೋಬಿಡೋಣ ಈಗ. ಪುನಃ ಬಿರಿಯಾನಿ ಮಾಡ್ಕೊಳ್ಳೋದ ರಾತ್ರಿಗೆ?
ಪುನಃ ಈಗಲೂ ಹೋಟ್ಲಿಗೆ ಹಾಕಿ ಪುನಃ ಲೈಟಾಗಿ ಏನಾದ್ರು ಉಪ್ಸಾರು ಆ ಥರ ಮಾಡ್ಕೊಬಿಡೋಣ ರಾತ್ರಿಗೆ, ಮುದ್ದೆ ಉಪ್ಸಾರು ಮಾಡ್ಕೊಂಡ್ರೆ ಆಯ್ತು. ಈಗ ನಾನ್ ವೆಜ್ ತಿನ್ಬಿಡೋಣ. ನಂಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋಣ ಅಂತ. ಇವಾಗ ಊಟ ಮಾಡ್ಕೊಳ್ಳೋಣ ಬಿಡಿ, ಇನ್ನೇನು ಕರೆಕ್ಟಾಗಿ ಬನ್ನೂರು ಬಿರಿಯಾನಿ, ಸಿದ್ದೇಶ್ವರ ಬನ್ನೂರು ಬಿರಿಯಾನಿ. ಆಮೇಲೆ ಫುಲ್ಲು ರಶ್ಶು ಇದೆ. ಕಾರ್ ಎಲ್ಲಿ ಪಾರ್ಕ್ ಮಾಡ್ತೀರಾ ನೋಡಿ, ಇಲ್ಲೆಲ್ಲ ಐತೆ ನೋಡಪ್ಪ. ಕೊರಗಜ್ಜ ನೋ ಎಲ್ಲಿ ಮಾಡ್ತೀರಾ? ಪಾರ್ಕಿಂಗ್ದೇ ಒಂದು ಟೆನ್ಷನು. ಸುಸ್ತು ಬೇರೆ ಆಗ್ಬಿಟ್ಟಿದೆ. ಒಟ್ಟಿಗೆ ಊಟ ಮಾಡ್ಕೊಬೋಣ. ಆ್ಯಕ್ಚುಲಿ ತುಂಬ ದಿನದಿಂದ ನನಗೆ ಕೆಲವರು ಕಮೆಂಟ್ ಆಗ್ತಾ ಇದ್ರು, ರಮ್ಯಾ ನೀವು ಕೈಗೆ ಬ್ರೇಸ್ಲೆಟ್ ಆಗ್ತಾ ಇಲ್ವಲ್ಲ ಈಗ, ಯಾಕೆ ಅಷ್ಟೊಂದು ಏನು ಜ್ಯುವೆಲ್ರಿ ಎಲ್ಲ ತೊಗೊತೀರಾ ಮತ್ತು ಆಫೀಸ್ಗೆ ಹೋಗ್ತೀರಾ, ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೆ. ಒಂದು ಕಟ್ಟಾಯಿತು, ಅದಾದಮೇಲೆ ಇನ್ನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನನಗೆ ಈ ಬ್ಯಾಂಗಲ್ಸು ಮತ್ತು ಇದನ್ನೆಲ್ಲ ನಾನು ಈ ಫಂಕ್ಷನ್ಸು ಆ ಥರ ಇದ್ದಾಗ ಅಷ್ಟೇ ಹಾಕ್ಕೊಳ್ಳೋದು. ನಂಗೆ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ನಂಗೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ, ಹಾಕ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಹಾಕಲ್ಲ. ಬಟ್ ಇವತ್ತು ನವೀನ್ ಅವರು ಬ್ರೇಸ್ಲೆಟ್ ಕೊಡಿಸ್ತೀನಿ ಅಂತ ಅಂದಿದ್ದಾರೆ. ಅದೇ ಖುಷಿಗೆ ನಾನು ಏನು ಈಗ ಹೋಗಿ ಅಡುಗೆ ಎಲ್ಲ ಮಾಡೋಕ್ಕೆ ಖುಷಿಯಾಗಿ ಫುಲ್ ಖುಷಿ ಆಯಿತು ನನಗೆ. ಇನ್ನು ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ. ಹೆಣ್ಮಕ್ಳು ಗೊತ್ತಲ್ಲ, ಗೋಲ್ಡ್ ಅಂತ ಅಂದರೆ ಫಸ್ಟ್ ಹೋಗ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಆಯಿತು ಇಲ್ಲಿಂದ ಡೈರೆಕ್ಟ್ ಊಟ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ನಿಧಾನ ಡೈರೆಕ್ಟ್ ಶಾಪಿಗೆ ಹೋಗ್ಬೋದಲ್ಲ, ಗೋಲ್ಡ್ ತೊಗೊಳಕ್ಕೆ ಹೋಗ್ಬೋದಲ್ಲ ಅಂತ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ನಮ್ಮ ಅಥರ್ವನ್ನ ರಕ್ಷಿತನ ಹತ್ರ ಬಿಟ್ಟು ಬಂದೆ. ಇದು ಶೂಟೆಲ್ಲ ಮುಗಿಸ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಅವನಲ್ಲೇ ಇದ್ದಾನೆ. ಸೊ ಅವನಲ್ಲೇ ಊಟ ಮಾಡಿರ್ತಾನೆ. ಏನು ಪಾರ್ಕಿಂಗ್ ಇದೆಯಾ, ಎಲ್ಲ ಆಡಿಸ್ಬಿಡ್ತಾರೆ ಕಾರ್ನೇ. ನವೀನ್ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು, ನಾನು ಮುದ್ದೆ ಸಾಂಬಾರು ತೊಗೊಂಡೆ. ಇಲ್ಲಿ ಮಟನ್ ಸಾಂಬಾರು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ನಾನ್ ವೆಜ್ ಅಂತ ಅಂದಾಗ ಇಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ. ಇದು ಒಂಥರ ಹೋಮ್ ಫುಡ್ ಥರನೇ ಇರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿಗೆ ನಾನ್ ವೆಜ್ ಅಂತ ನೆನಪಾದರೆ ಇಲ್ಲಿಗೆ ಬರ್ತೀವಿ. ಸೊ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಬೀಡ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಂಗೆ ಇಷ್ಟ ಆಗುತ್ತೆ ಅದು. ಊಟ ಆದಮೇಲೆ ನಾನ್ ವೆಜ್ ಊಟ ಆದಮೇಲೆ ಇಲ್ಲಿ ಸ್ವೀಟ್ ಬೀಡ ಸಿಗುತ್ತೆ. ಇದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇಲ್ಲೇನಾದರೂ ಸುತ್ತಮುತ್ತ ಸಿದ್ಧಾರ್ಥ ಲೇಔಟ್ ಈ ಕಡೆ ಸುತ್ತಮುತ್ತ ಇರೋರು ಬನ್ನೂರು ಸಿದ್ದೇಶ್ವರ ಬನ್ನೂರು ಬಿರಿಯಾನಿಲಿ ಏನಾದರೂ ನಾನ್ ವೆಜ್ ಊಟ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಈ ಸೈಡ್ ಬಂದಾಗ ನಾನ್ ವೆಜ್ ಅಂತ ನಮ್ಮ ತಲೆಗೆ ಬಂದರೆ ನಾವು ಇಲ್ಲೇ ಊಟ ಮಾಡೋದು. ಸೊ ಈಗ ನಾವು ಏನು ಬೀಡ ಕೂಡ ತೊಗೊಂಡಿದ್ದಾಯಿತು. ನವೀನವ್ರು ತಿಂತಾ ಇದ್ದಾರೆ. ಒಂಥರ ಮಳೆ ಬರೋ ಥರನೂ ವಾತಾವರಣ ಆಯಿತು. ಈಗ ಬೇಸಿಗೆ ಬೇರೆ ಅಲ್ವಾ. ಆ್ಯಕ್ಚುಲಿ ನಮ್ಮ ಸುತ್ತಮುತ್ತ, ನಮ್ಮ ಏರಿಯಾ ಸುತ್ತಮುತ್ತದಲ್ಲಿ ಇದು ಫೇಮಸ್ಸು ಹೋಟ್ಲು ಬನ್ನೂರು ಬಿರಿಯಾನಿ ಅಂತ. ಸಿದ್ದೇಶ್ವರ ಬನ್ನೂರು ಬಿರಿಯಾನಿ. ಚೆಲ್ತೈತೆ ನೀರು, ಕರೆಕ್ಟಾಗಿ ಹಾಕಿಲ್ಲ. ಬಿಡ ಹೌದು. ಊಟ ಆಗಿದ್ದು ಹಾಂ ಬರೀ ಯಾವಾಗಲೂ ಮುದ್ದೆನ ತೋರ್ತಿಲ್ಲಕ್ಕ. ಮುದ್ದೆ ತುಂಬ ಇಷ್ಟ. ಹಾಂ ತುಂಬ ಇಷ್ಟ ಮುದ್ದೆ. ನಮ್ಮ ಅಥರ್ವ ಇರ್ತಾನಲ್ಲ, ಯಾಕಂದರೆ ನನಗೆ ಮುದ್ದೆ ತುಂಬ ಉಲ್ಟಾ ಪಲ್ಟಾ ಇರ್ತಾನೆ. ತುಂಬ ಇಷ್ಟ ಮುದ್ದೆ. ಅದಕ್ಕೆ ಯಾಕೋ ಕ್ಯಾಪ್ ಸರಿ ಇಲ್ಲ ಅನ್ಸುತ್ತೆ. ಇದು ಚೆಲ್ತಾ ಇದೆ. ನೀವು ಕರೆಕ್ಟಾಗಿ ಹಾಕಿಲ್ಲ. ಈಗ ಬಿಟ್ಬಿಟ್ಟು ಹಾಕ್ತೆ. ಕ್ಯಾಪ್ದೇನೋ ಪ್ರಾಬ್ಲಮ್ಮು. ಇಲ್ಲಿ ಪಕ್ಕದಲ್ಲಿ ಜಲ್ಲಿ ಏನೋ ಸುಗ್ಬಿಟ್ಟವ್ರೆ. ರಮ್ಮಿಂಗೆ ಡೋರು ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನೋಡಿದೆ ಏನಂತಾರೆ, ಲಾಕ್ ಮಾಡ್ಕೊಂಬಿಡ್ತೀನಿ ಕಾರ್ನ. ಡೋರ್ ತೆಗಿಯೋಕ್ಕಾಗಬಾರ್ದು. ಡೋರ್ ತೆಗಿಯಲ್ಲ, ಹಂಗೆ ಹೋಗ್ಬಿಡ್ತೀನಿ. ಬಾಯ್.
ಕೋಪ ಬರ್ಸೋದು ಈಸಿ ರಮ್ಮಿನ ನೋಡಿ. ಸುಮ್ಮನೆ ಅಷ್ಟು ದೂರ ನಡೆಸ್ತೀವಿ, ಬಿಸಿಲು ಜಾಸ್ತಿ ಐತಿ ಅಂತ ಸುಮ್ಮನೆ ಅದೇ. ನನಗೆ ಕೋಪ ಬರ್ಸೋದು ತುಂಬಾ ಅಂದ್ರೆ ತುಂಬಾ ಈಸಿ. ನವೀನ್ ಅವ್ರಿಗೆ ಅಷ್ಟೇ ಅಲ್ಲ, ನನ್ನ ಜೊತೆ ಸ್ವಲ್ಪ ಜಾಸ್ತಿ ಸಮಯ ಕಳೆದಿರೋರ್ಗೆಲ್ಲ ಗೊತ್ತು ನನಗೆ ತುಂಬಾ ಈಸಿಯಾಗಿ ಕೋಪ ಬರ್ಸ್ಬೋದು ಅಂತ. ಬಿಕಾಸ್ ನಾನು ಅಷ್ಟು ಸಿಡಿಮಿಡಿ. ಏನು ಗೊತ್ತಾ ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ, ರಮ್ಮಿನ್ ಜೊತೆ ಜನಕ್ಕೆ ನಮ್ ಪ್ರೀತಿ ಅರ್ಥ ಆಗಲ್ಲ, ಬರೀ ನಮ್ ಕೋಪ ಅಷ್ಟೇ ಅರ್ಥ ಆಗೋದು. ಇನ್ನೊಂದು ಏನು ಗೊತ್ತಾ, ಪ್ರೀತಿ ಇರುತ್ತೋ ಅಲ್ಲೇ ಕೋಪ. ನಾನು ರಮ್ಮಿನ್ ಬಗ್ಗೆ ಇನ್ನೊಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವಳ ಹತ್ರ ತೂಕ ಮಾಡಿ ಲೆಕ್ಕಾಚಾರ ಮಾಡಿ ಮಾತಾಡಬೇಕು. ನೀವು ಫುಲ್ ತಿಂತಾರ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಹಂಗೆ, ಅದು ಹತ್ರದಲ್ಲಿ ಬೇರೆ ಫೋನ್ ಹಿಡ್ಕೊಂಡು. ನೀನ್ ತಿಂತ ಹೋಯ್ತು ಹಾವು ಕುದ್ಬಿಟ್ಟ. ಮುಗಿತೀನಾ 20 ರೂಪಾಯಿ ಒಂದ್ ಬೀಡಾಗೆ. ನಾನೀಗ ಸ್ವಲ್ಪ ಹೆಂಗೆ ಅಂದ್ರೆ, ಮುಂಚೆ ಎಲ್ಲ ಒಂಥರ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರ್ತಾ ಇರ್ಲಿಲ್ಲ. ಹಿಂಗ್ ನೋಡಿ ಬೇಕಾದ್ರೆ ಕೇಳಿ, ನವೀನ್ ಅವ್ರು ಯಾವಾಗ್ಲೂ ಮಟನ್ ಬಿರಿಯಾನಿ ತಗೊಂತಾರೆ ಏನಾದ್ರೂ ಹಿಂಗ್ ಹೋಟೆಲ್ಗೆ ಬಂದ್ರೆ. ನಾನ್ ತಗೊಳೋದೇ ಮುದ್ದೆ. ನನ್ಗೆ ಮನೇಲಿ ಮಾಡ್ತೀವಿ, ನೀವ್ ಒಂಚೂರು ಮೆತ್ತಗಾಗಿರಿ, ಏನ್ ಅಗಿತಾ ಬೇಕು. ನನ್ಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ಗೆ ಗೊತ್ತಾಗುತ್ತಲ್ಲ, ಕ್ಯಾಮ್ರಾದಲ್ಲಿ ಯಾರ ಹತ್ರ ಇಟ್ಕೊಂಡಿರ್ತಾರೆ ಅವ್ರು ತಿಂತಾರೆ ಸೌಂಡೇ ಬರ್ತಾ ಇರುತ್ತೆ. ಅದ್ ನನಗೆ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ದೂರ ಇಟ್ಕೊಂಡಾಗಿರಿ ಅಂತ ಅಂದೆ. ನಾನು ತಗೊಳೋದೇ ಮುದ್ದೆ. ಕೊಡಿ. ಹೆಸರು ಬರ್ಬಿಟ್ಟು ಏನಂತ ಆಲ್ರೆಡಿ ರಮ್ಯ ನವೀನ್ ಅಂತ ಎಲ್ಲ ತೆಗಿ. ಎಲ್ಲೆಲ್ಲೂ ನಮ್ಮ ಹೆಸರೇ. ರಮ್ಯ ಅವರೇ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾನು ಇದನ್ನು ನೋಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಅವರು ನನ್ನ ನೇಮ್ ಕೂಡ ಆಲ್ರೆಡಿ ಬರೆದಿಟ್ಟಿದ್ರು ಅದ್ರ ಮೇಲೇ. ಇದನ್ನು ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಬಂದೆ. ಅದಕ್ಕೆ ಬೇರೆ ಯಾವುದು ನಾನು ನೋಡೋದಕ್ಕೆ ಹೋಗಲಿಲ್ಲ. ಇನ್ನೊಂದೇನಂತ ಅಂದರೆ, ಈಗ ಕಲೆಕ್ಷನ್ಸ್ ಎಲ್ಲ ಬರೋದಿದೆ, ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಅಲ್ವಾ. ಸೊ ಹೊಸ ಕಲೆಕ್ಷನ್ಸ್ನ ತರಿಸ್ತಾ ಇದ್ದಾರೆ. ನಾನು ಇದನ್ನು ಇಷ್ಟ ಆಯ್ತಲ್ಲ, ತುಂಬ ದಿನದಿಂದ ಹಾಕ್ಕೊಂಡೇ ಇರಲಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಬೇರೆದು ನೋಡ್ತಾ ಇದ್ದೀನಿ. ಬಟ್ ಇದು ವೆಯ್ಟ್ ಬಂದು ಅಲ್ಲೆಲ್ಲ 5-6 ಈ ಥರ ಎಲ್ಲ ಇತ್ತು. ಇದು 7.5 ಇದ್ದಿದ್ರಲ್ಲಿ ನಾನು ಚೂಸ್ ಮಾಡಿದ್ದೇನೆ. ಸ್ವಲ್ಪ ಜಾಸ್ತಿ ಇದ್ದಿದ್ದು, ಅದಕ್ಕೇ ಓಕೆ ಇದೇ ಇರಲಿ ಬಿಡು ಸಿಂಪಲ್ಲಾಗಿ ಅಂತಂದರೆ. ನಂದು ಮುಂಗೈ ತುಂಬ ಸಣ್ಣ ಆಯಿತಾ. ಕೆಲವ್ರದ್ದು ಇರುತ್ತೆ ಫುಲ್ ಗುಂಡ್ಗುಂಡಕ್ಕಿರುತ್ತೆ, ಬಟ್ ನಂದು ಮುಂಗೈ ಸಣ್ಣ ಇರೋದ್ರಿಂದ ತುಂಬ ದಪ್ಪದು ಅಥವಾ ತುಂಬ ಒಂಥರ ದೊಡ್ಡದಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದೇ ಸಾಕು ಡೈಲಿ ಯೂಸ್ಗಲ್ವಾ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಇದನ್ನೇ ನಾನು ಫೈನಲಿ ಸೆಲೆಕ್ಟ್ ಮಾಡಿದೆ. ನವೀನ್ ಅವ್ರಿಗೂ ಕೂಡ ಕೇಳಿದೆ, ಓಕೆ ಚೆನ್ನಾಗಿದೆ ನಿಂಗೆ ಇಷ್ಟ ಆದರೆ ತಗೋ ಅಂತ ಹೇಳಿದ್ರು. ಲೈಟ್ ವೆಯ್ಟಲ್ಲಿ ಇದೆ ಅಲ್ವಾ, ಡೈಲಿ ಯೂಸ್ಗೆ ಸಾಕು ಅಂತ ಅಂದ್ಬಿಟ್ಟು ಇದನ್ನೇ ಫೈನಲ್ ಮಾಡಿದ್ವಿ. ಬೇರೆ ಏನು ನೋಡೋದಕ್ಕೆ ಅಂದರೆ, ಈಗೆಲ್ಲ ಆರ್ಡರ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು 2-3 ದಿನ ಫುಲ್ ಕಲೆಕ್ಷನ್ಸ್ ಬರೋದಿದೆಯಂತೆ. ನಾನು ರಿಂಗ್ ಯಾವುದೋ ನೋಡ್ತಾ ಇದ್ದೆ. ಆ್ಯಂಡ್ ಫೈನಲಿ ಒಂದು ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿ ಈಸ್ಕೊಂಡು ನಾವು ಮನೆಗೆ ಹೋದ್ವಿ. ಜೂನ್ 22 ಬರ್ಡೇ ಗಿಫ್ಟ್ ಈಗಲೇ ಕೊಡ್ತಾ ಇದ್ದೀನಿ. ಎಸ್, ಫ್ರೀ ಗಿಫ್ಟ್. ನೋಡಿ ಅಲ್ಲಿ ಅವನು ಅಳ್ತೋನೆ. ನೀನು ಸೆಪ್ಟೆಂಬರ್ಗಲ್ವಾ, ನೀವೊಂದೆರಡು ಚಡ್ಡಿ ಕೊಡಿಸ್ತೀನಿ, ಸುಮ್ಮನೆ ಇರು. ಚೆನ್ನಾಗಿರೋದು. ಇದು ಕರ್ಕೊಂಡು ಹೋಗ್ಬಿಟ್ಟು ಸ್ಟೈಲ್ ಯೂನಿಯನ್ನೋ ಅಥವಾ ಇನ್ನೊಂದು ಕಡೆನೋ ನಿಂಗೆ ಒಳ್ಳೊಳ್ಳೆದು ಒಂಥರ ಅವ್ನಿಗೆ ರಿಂಗ್ ಬೇಕಂತೆ ಅವನಿಗೂ. ಈಗ ಯಾವ ಲೈಟ್ ಹಾಕಿದ್ರಿ ರಿಫ್ಲೆಕ್ಟ್ ಐತೈತಿ ಅಲ್ಲಿ, ಅದು ಆಫ್ ಮಾಡಿ ಅದನ್ನ. ನನಗೆ ಕೊಡ್ಸಿರೋದಕ್ಕೆ ಅಥರ್ವ ಫುಲ್ಲು ಬ್ಲಾಸ್ಟ್. ಏನು ಕೊಡ್ಸಿಲ್ವಾ ನಿನ್ಗೆ? ನಿನ್ನೆ ತಾನೇ ಪಿಯಾನೋ ಕೊಡ್ಸಿದೀವಿ, ಇನ್ನೇನು ಕೊಡ್ಸ್ಬೇಕು? 549 ರೂಪಾಯಿ. ಆ ಗ್ಲಾಸ್ ಜಾರ್ ಬಗ್ಗೆ ಹೇಳು ನವೀನ್. ನಮಗೆ ನಿನ್ನೆ ಜಾರು ಒಂದು ನಿಮಿಷ ಚೆನ್ನಾಗಿ ಜೋಪಾನ. ಇವತ್ತು ನನ್ನ ಹೆಂಡತಿ ಕಸ ಬಂದಿದೆ, ಕಸಕ್ಕೂ ಹಾಕಿಲ್ಲ. ಕಸಕ್ಕೂ ಹಾಕಿಲ್ಲ ಅಂದ್ರೆ ಅರ್ಜೆಂಟ್ ಅಂತಾನೆ. ಅಮ್ಮ ಮಗ ಅಂತೆ ಅಲ್ಲ, ಹೆಂಗಾಗೈತೆ ಗೊತ್ತಾ ಇದು ದಿನನೂ ಯೂಸೇ ಮಾಡಿಲ್ಲ, ತಗೊಬಂದು ಇವರು ಅಷ್ಟೇ ನಾನಲ್ಲ ತಂದಿದ್ದು ನಾನಲ್ಲ. ನೋಡಿಲಿ ಗ್ಲಾಸು ಇಲ್ಲಿ, ಇದನ್ನು ಮುಚ್ಚಳ ಒಂದು ಹೊಡೆದೋಗಿಲ್ಲ. ಹೆಂಗೆ ಹೊಡೆದಾಕ ನೋಡಿ. ನನಗೆ ಎಷ್ಟು ಮೇಡ್ ಇನ್ ಚೈನಾ, ನಮ್ಮ ಇಂಡಿಯಾಗೆ ಹೊಡಿತಿದ್ದಿಲ್ಲ. ಬಿಡಪ್ಪ ಬೇಡ, ಸವಸ ಬೇಡ, ಓಪನ್ ಮಾಡೋದು ಬೇಡ. ಎಷ್ಟು ಬೇಜಾರಾಯ್ತು ಅಂದರೆ ಸೀರಿಯಸ್ಲಿ 200 ರೂಪಾಯಿ ದುಡ್ಡು ತಗೋಬೇಕಾದ್ರೆ ಇವರು ಬಂಟು ಅವನು ಆಗಲ್ಲ. ಸೀರಿಯಸ್ಲಿ ನನ್ನ ಹೆಂಡತಿ ಇದು ಗ್ಲಾಸ್ ಐಟಮ್ಸ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡಬೇಕು. ಇದು ಏನಕ್ಕಾರ ಯೂಸ್ ಆಗುತ್ತಾ ಗೊತ್ತಿಲ್ಲ. ಹೊಡೆದೋಗಿಲ್ವಲ್ಲ ಇದು. ಇವ್ರು ಅದು ಯಾವ ಬಾಯಿ ಹಾಕೊಂಡು ಹೇಳಿದ್ರು,
ಈಗಲೇ ಬೇಡ ಅದೆಲ್ಲ ಹಂಗೆ ಹಿಂಗೆ ನಮ್ಮ ಅಥರ್ವನ ಹಂಗೆ ಆಗಬೇಕು ಅಂತ ಬಂಟು ಹೊಡೆದಾಕಕ್ಕಿಂತ ಮುಂಚೆ ಇವನೇ ಹೊಡೆದಾಕ್ಬಿಟ್ಟ. ನೋಡಿ ಹೆಂಗಾಯ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಗಿತ್ತು, ನಂಗೆ ಭಾಳ ಇಷ್ಟ ಆಗಿತ್ತು. ಸೇಮ್ ಡಿಸೈನು ಎಲ್ಲ ಹೊಡೆದಾಕ್ತಾರ. ಬೈಲಿ ಎತ್ ಕೂತ್ಕೋ ಇಲ್ಲಿ, ಬೈಲಿ. ಬಾಕ್ಸಿಂದ ಆಚೆಗೆ ಬಂದಿಲ್ಲ, ಜಸ್ಟ್ ಬಾಕ್ಸು ಕೆಳಗೆ ಬಿತ್ತಿದ್ದಷ್ಟೇ. ಇವರು ಸುತ್ತ ಬೆಂಡ್ ನೋಡಲಿ ಎತ್ ಕೂತ್ಕೋ ಅಂದ್ರೆ ಗ್ಲಾಸ್ ಐಟಮ್ಗೆ ಸುತ್ತ ಬೆಂಡ್ ಥರ ಬರಬೇಕು ರಮ್ಯಾ, ಅವಾಗ ಹೊಡೆದೋಯ್ತಾ ಇರಲಿಲ್ಲ. ಏನೋ ನಮ್ಮ ಪಾಲಿಗೆ ಬಂದಿದೆ ಪಂಚಾಮೃತ. ಇದು ನಮ್ಮ ಇಮಿಡಿಯೇಟಾಗಿ ಏನು ಮಾಡಿದೆ, ಪಿಲ್ಲೋದನ್ನು ಅರ್ದ್ಬಿಟ್ಟು ಹಾಕಿದ್ದೀನಿ. ನಾನು ಹೆಂಡ್ತಿ ಕಸ ಬಂತು, ಕಸ ಹಾಕಿಲ್ಲ, ನಾನು ಸ್ನಾನಕ್ಕೆ ಹೊರಟೋಗಿದ್ದೆ. ಕಸ ಹಾಕಿಲ್ವಾ ನಾನು? ಕಸ ಹಾಕಿದ್ರೆ ಇದು ನೆನಪಿಸ್ಕೋಬೇಕಾನೆ, ಅದ್ ನಂಗೆ ನೆನಪಾಗಿಲ್ಲ. ಅದ್ ನೀವ್ ತಾನೇ ಇಟ್ಟಿರೋದು ಕಸದ ಹತ್ರ. ಊರಂತೂ ಎಲ್ಲಾನು ಸೇರ್ಸತ್ತಾಗ ಹೇಳ್ಬಿಡ್ತಾರೆ. 200 ರೂಪಾಯಿ ಗುರು. ನೋಡಿ ನೋಡಿ ಫ್ರೆಂಡ್ಸ್, ಇದು ಪಿಲ್ಲೋದಿದು, ಇದು ಪಿಲ್ಲೋದಿದು. ಮಳ್ಳೆ ನಂಗೆ ಹೋಯ್ತಾನೆ ಅವನು. ಇದ್ರ ರೇಟ್ ತೋರಿಸ್ತೀನಿ. ಬುಡಿಯೋದು ನೆನ್ನೆನೆ ನಾನು ಹೇಳಿರ್ಲಿಲ್ವಾ? 199 ಫ್ರೆಂಡ್ಸ್. ಹೊಡೆದು ಹಾಕ್ಬಿಟ್ಟು ಫ್ರೆಂಡ್ಸ್, ನಂಗೆ ಇದು ಹಾಕ್ಕೊಡು. 1.5 ಲೀಟ್ರು ಕೆಪಾಸಿಟಿ ತಗೋ ನವೀನ್. ಈ ಬ್ಯಾಂಗಲ್ ರಿಮೂವ್ ಮಾಡ್ಬಿಡಿ. ಇದು ನಂಗೆ ಶೆಕೆಗೆ ಆಗಲ್ಲ ಬ್ಯಾಂಗಲ್. ಐ ಲವ್ ಯು ಟು. ನಿನಗೆ ಬರ್ಡೇಗೆ ಅಡ್ವಾನ್ಸಾಗಿ ಕೊಡಿಸ್ತಾ ಇದ್ದೀನಿ. 6ನೇ ತಿಂಗಳು ಬರ್ಡೇಗೆ 4ನೇ ತಿಂಗಳಲ್ಲೇ ಕೊಡಿಸ್ತಾ ಇದ್ದೀನಿ. ತಗೋ. ನಾವು ಏನು ಗೊತ್ತಾ ಫ್ರೆಂಡ್ಸ್, ನಾನಾಗಲಿ ನನ್ನ ಹೆಂಡತಿ ಆಗಲಿ ಒಂದೇ ಒಂದು ಸಿಂಗಲ್ ರುಪಿನ ಔಸ್ ಇಟ್ಕೊಳ್ಳಲ್ಲ, ಏನಾದ್ರು ಮಾಡಿದ್ರಾಯ್ತು ಅಂತ. ಒಂದೇ ಒಂದು ಸಲ ಮಾತ್ರ ಜುಮ್ಕಿ ವ್ಯಾಲೆಂಟೈನ್ಸ್ ಡೇಗೆ ಮಾತ್ರ ಅದು ಏನೋ ಅನಿಸಿತ್ತದು. ಸೊ ಫ್ರೆಂಡ್ಸ್ ನೋಡಿ, ನಾನು ನವೀನ್ಗೆ ಏನಾದರೂ ಒಂದು ಸರ್ಪ್ರೈಸಾಗಿ ಕೊಡಿಸ್ಬೇಕು ಅಂತ ಆಸೆ, ಬಟ್ ನಂಗೆ ಟೈಮ್ ಬಂದಿಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ. ನಿಮ್ಮ ಕೈಯಪ್ಪ ಎಷ್ಟು ಹಾರ್ಡು ನೋಡಿ, ಬೆಣ್ಣೆ ಥರ ಇದೆ. ಗಂಡ ಮಗ ಕಣೆ, ಗಂಡು ಮಗ, ಅದಕ್ಕೆ ಹಾರ್ಡು ನಮ್ಮದು. ಫ್ರೆಂಡ್ಸ್ ನೋಡಿ ಹೇಗೆ ಕಾಣ್ತಾ ಇದೆ. ಫ್ರೆಂಡ್ಸ್ ಆಗಿ ಹೇಳಿ, ನನ್ನ ರಿಂಗ್ ಹೇಗೆ ಕಾಣ್ತಾ ಇದೆ. ನೆನೇನೆ ತೋರಿಸಿಲ್ವಾ? ಇಲ್ಲ, ಇದಕ್ಕಿಂತ ನಾನು ಡಾರ್ಕು ಅವಳ. ಫ್ರೆಂಡ್ಸ್ ಇಬ್ಬರದು ಮೇಷ ರಾಶಿ, ಅವ್ರದ್ದು ಮೇಷ, ನಂದು ಮೇಷ. ಮೇಷ ಪ್ಲಸ್ ಮೇಷ ಸ್ಕ್ವೇರ್ ಅಂತ. ಆ್ಯಕ್ಚುಲಿ ಒಂದೇ ರಾಶಿ ಇರಬಾರ್ದು ಅಂತಾರೆ. ರಾಶಿ ಒಂದೇ ಇರ್ಬೋದು, ಬಟ್ ನಕ್ಷತ್ರ ಒಂದೇ ಇರಬಾರ್ದು. ಹಾಗೆ ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಟಾಗಿ ಅಂತ ಅಂದರೆ ನಮಗೆ ಪ್ಲ್ಯಾನ್ ಇದ್ದಿದ್ದು ಮಧ್ಯಾಹ್ನ ಇರೋ ಸಾಂಬಾರಲ್ಲಿ ಊಟ ಮಾಡಿಬಿಟ್ಟು ರಾತ್ರಿಗೆ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ. ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತಲ್ಲ, ಹಾಗಾಗಿ ಈಗ ಏನಾದರೂ ಸಿಂಪಲಾಗಿ ಮಜ್ಜಿಗೆ ಸಾರು ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಜ್ಜಿಗೆ ಸಾರು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು, ಮತ್ತು ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು, ಅಂದರೆ ಬರೀ ಮೊಸರನ್ನ ತಿನ್ನೋಕ್ಕಾಗದೆ ಮಜ್ಜಿಗೆ ಸಾಂಬಾರು ಥರ ಮಾಡಿಕೊಂಡು ತಿನ್ಬೋದು ಅಂತಂದರೆ ಮಜ್ಜಿಗೆ ಸಾರು ತುಂಬ ಈಸಿಯಾಗೂ ಕೂಡ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ. ಜೊತೆಗೆ ಬಜ್ಜಿ ಮಾಡೋಣ, ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಂಬಿನೇಷನ್ ಮೊಸರನ್ನ ಬಜ್ಜಿ ಚೆನ್ನಾಗಿರುತ್ತೆ. ಎಗ್ಗೇನಾದರೂ ಮಾಡಲಾ ಅಂತ ಕೇಳಿದೆ ಅಥರ್ವನ್ನ. ಇಲ್ಲ ಮಮ್ಮಿ ಬಜ್ಜಿನೇ ಮಾಡಿ ಅಂತ ಅಂದ. ಸೊ ಅದಕ್ಕೆ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಹಾಲು ಕಾಯಿಸಿದ್ದೀನಿ. ಅಥರ್ವಂಗೆ ಹಾಲು ಕೊಟ್ಬಿಟ್ಟು ನನ್ನ ಮಗನಿಗೆ ತುಂಬ ಬೋರ್ ಆಗ್ತಿದೆ ಆಯಿತಾ. ಬಾ ಅಥರ್ವ ಇಲ್ಲಿ. ಅವ್ನ ಬೇಜಾರನ್ನ ಯಾವ ಥರ ಪವರೇ ಹೊಟ್ಟೋಯ್ತು. ಬಾ ಅಥರ್ವ ಇಲ್ಲಿ ಅಂದ ತಕ್ಷಣ ಪವರ್ ಹೊಟ್ಟೋಯ್ತಲ್ಲ ಅಥರ್ವ. ಸೊ ಪವರ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ದಪ್ಪು ಈರುಳ್ಳಿನ ಸಣ್ಣದಾಗಿ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ನಾವು ನೀರು ಹಾಕ್ಕೊಂಡು ಅದು ಸ್ವಲ್ಪ ಮಜ್ಜಿಗೆ ಥರ, ಅಂದರೆ ಫುಲ್ ಗಟ್ಟಿ ಆಗೋಲ್ಲ, ಫುಲ್ ತೆಳು ಆಗೋಲ್ಲ, ನೋಡ್ಕೊಂಡು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ಇದು ಮೊಸರು ಗಟ್ಟಿ ಮೊಸರು ಇದೆ ಅಲ್ವಾ, ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು. ರಮ್ಯಾ, ನಿಮಗೆ ಈ ಅಂಗಡಿಯಿಂದ ತರೋ ಮೊಸರು ಇಷ್ಟನಲ್ಲ, ಅಂದರೆ ಡೈರಿಯಿಂದ ತರೋದು. ಈಗ ಮನೇಲಿ ಎಪ್ಪಾಕಿರ್ತಾರಲ್ಲ, ಖರಾಬ್ ಇರ್ತದಲ್ಲ ಮನೇಲಿ, ಅದು ಚಂದ ತಾನೆ, ಸಕ್ಕದಾಗಿರುತ್ತೆ. ಸೌಂಡ್ ಕಮ್ಮಿ ಮಾಡು ಮಗ್ನೆ. ಸಖತ್ತು ಟೇಸ್ಟಿಯಾಗಿರುತ್ತೆ ಅದು. ನಿಮ್ಗೆ ಯಾವ ಥರ ಮಜ್ಜಿಗೆ ಸಾರು, ಲೈಕ್ ಸ್ವಲ್ಪ ಮಜ್ಜಿಗೆ ಥರ ಆ ಥರ ಬೇಕಾ, ಸ್ವಲ್ಪ ಗಟ್ಟಿ ಆಗಬೇಕಾ? ಗಟ್ಟಿ ಅಂದ್ರೆ ತುಂಬ ಗಟ್ಟಿ ಬೇಡ, ತುಂಬ ತೆಳುವು ಬೇಡ. ತುಂಬ ತೆಳುವಾದ್ರೂ ಮಜಾ ಇರಲ್ಲ. ಒಂದು ಮೀಡಿಯಂ ಮೊಸರು ಸಾರು ಥರ ಮಾಡ್ಕೊಳ್ಳೋಣ. ಮಜ್ಜಿಗೆ ಸಾರು ಇಷ್ಟಿರಲಿ ಅಲ್ಲ ಸಾಕು, ಅಥವಾ ಇನ್ನೊಂದು ಸ್ವಲ್ಪ ನೀರು ಹಾಕ್ಲ. ಅದು ಕೆನ್ನೆ ಥರ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಹೊಡೆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಥರ ಇದನ್ನ ಹಿಂಗೆ ಮಾಡ್ಕೊಬೇಕು. ಹೌದು. ಸೊ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಇನ್ನೊಂದು ಚೂರು ನೀರು ಹಾಕ್ಕೊತೀನಿ.
ರಮ್ಯಾ ಈಗ ಏನಂದ್ರೆ ಬಿಸಿಲಲ್ವಾ, ಆದಷ್ಟು ಈ liquid ತರ ಮಸಾಲೆದು ಏನು ತಿನ್ನಕ್ಕಾಗಲ್ಲ, ಲೈಟಾಗಿ ಮಾಡ್ಕೊಬೇಕು ಅಷ್ಟೇ ಅಲ್ವಾ. ಮಧ್ಯಾಹ್ನ ಬಿರಿಯಾನಿ ತಿಂದ್ರಲ್ಲ, ಆಯ್ತಲ್ಲ ಬಿರಿಯಾನಿನೇ. ಈಗ ನೋಡಿ ನನಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಎದೆ ಉರಿತೈತೆ ನನಗೆ ಅದೊಂದು ಸಮಸ್ಯೆ. ಕಾಲೇಜ್ ಟೈಮಲ್ಲೆಲ್ಲ ಕರೆಕ್ಟಾಗಿ ಟೈಮ್ ಊಟ ಮಾಡಿ, ಊಟ ಮಾಡಲ್ಲ, ಟೀ ಕಾಫಿ. ಅದೇನೋ ನಮ್ಮ ಕೇರ್ ನಗರ ಸೈಡ್ ಅವ್ರು ಮಾತ್ರನ ಏನು ಟೀಗೆ ಜಾಸ್ತಿ ಅಡಿಕ್ಷನ್ ಆಗಿರ್ತಾರಲ್ಲ. ಹೆಜ್ಜೆಗೂ ಕ್ಯಾಂಟೀನ್ಗಳಿರೋವು ಫ್ರೆಂಡ್ಸು. ಅಂದ್ರು ನಮ್ಮ ಅಮ್ಮ ಅವರು ಅಷ್ಟೇ ಟೀ ಅಂತಾರೆ, ನಮ್ಮ ಅಕ್ಕನೂ ಜಾಸ್ತಿ ಟೀ ಕುಡಿತಾಳೆ, ನಮ್ಮ ಬಾವನೂ ಟೀ ಕುಡಿತಾಳೆ. ನನಗ ಅಭ್ಯಾಸ ಇಲ್ಲ. ನನ್ನ ಹೆಂಡತಿ ಅದು ಏನು ಫೋರ್ಸ್ ಮಾಡ್ತೀನಿ ಅಂತ ರೈಸಿ ಆಗ್ಬಿಡ್ತಾಳೆ. ನಾನು ಬಲವಂತ ಮಾಡಿಸ್ಕೊಳ್ಳಲ್ಲ. ನಂಗೆ ಬೇಡ ಅಂದ್ರೆ ಬೇಡ, ನಾನು ಯಾವುದೇ ವಿಚಾರ ಆದ್ರೂ ಅಷ್ಟೇ. ಟೀ ಇಡ್ತಾ ಇರ್ತಾರೆ ಅನ್ಕೊಳ್ಳಿ, ಇವ್ರ ಅಮ್ಮನ ಯಾರೋ ಅಟ್ಲಿ ರಮ್ಯಾ ಕುಡಿತೆ ಅಂತ ಒಂದ್ಸಲ ಕೇಳಲ್ಲ, ಇವಳು ರೈಸ್ ಆಗೋವರೆಗೂ ಕೇಳೋದವ್ರು. ಆಮೇಲೆ ಅವರು ಅಂತಲ್ಲ ನವೀನ್, ಈಗ ಯಾರ್ದೋ ಮನೆಗೆ ಊಟಕ್ಕೆ ಹೋಗಿರ್ತೀವಿ ಅಂತ ಅನ್ಕೊಂಡು ಊಟಕ್ಕೆ ಹೋಗಿದ್ದಷ್ಟೇ ಅವರು ಅಲ್ಲ, ಅವ್ರೇನಾರು ಫೋರ್ಸ್ಫುಲ್ ಏನಾರು ಹಾಕಕ್ ಬಂದ್ರು ನಾನು ಹಾಕಿಸ್ಕೊಳಲ್ಲ. ಬೇರೆಯವರು ಅಯ್ಯೋ ಅವ್ರು ಬೇಜಾರ್ ಮಾಡ್ಕೊಬಿಡ್ತಾರೆ ಅಂತ ಹಾಕಿಸ್ಕೊಬಿಡ್ತಾರಲ್ವಾ. ನಾನ್ ಬೇಜಾರ್ ಮಾಡ್ಕೊಳ. ನಾನು ಹೆಂಗೆ ಅಂತ ಅಂದ್ರೆ ನಾನು ಬೇಡ ಅಂದ್ರೆ ಬೇಡ, ಪ್ಲೀಸ್ ಬೇಡ, ಫುಲ್ಲು ಒಂಥರ ಅಯ್ಯೋ ಅವ್ರು ಏನಾರು ಅನ್ಕೊಬಿಡ್ತಾರೆ, ಹಾಕಿಸ್ಕೊಂಡು ಕಷ್ಟಪಟ್ಟು ತಿನ್ಬಿಡೋಣ. ನಾನು ಹಂಗೆಲ್ಲ ಮಾಡಿದ್ರೆ ಬೇಡ ಅಂದ್ರೆ ಬೇಡ ಅಂದ್ಬಿಡ್ತೀನಿ. ಬನ್ನಿ ಈಗ ಒಗ್ಗರಣೆಗೆ ಹಾಕ್ಬಿಟ್ರೆ ನಾನು ಯಾವ ಥರ ನಾನು ಹಂಗೆ ಕೆಲವು ಸಲ ಬೇಡ ಅಂತ ಫುಲ್ ರಿಯಾಕ್ಟ್ ಮಾಡ್ಬಿಡ್ತೀನಿ ನಾನು. ಯಾಕೆ ಗೊತ್ತಾ, ನನಗೆ ಹಂಗೆ ಹಾಕಿಸ್ಕೊಂಡು ತಟ್ಟೆಲಿ ಬಿಡೋಕ್ಕೂ ಇಷ್ಟ ಆಗಲ್ಲ. ಯಾಕೆಂದರೆ ಅನ್ನನ ವೇಸ್ಟ್ ಮಾಡಬಾರ್ದು ಯಾವಾಗಲೂ. ಎಷ್ಟೋ ಜನ ಇಲ್ಲ ಅಂತ ಹೊಟ್ಟೆ ಹಸ್ಕೊಂಡಿರ್ತಾರೆ. ಈಗ ರೈಸ್ ಇಟ್ಬಿಡೋಣ, ಇಟ್ಬಿಟ್ಟು ಸಾರಿ ಬೈಬೇಡ, ಏನೋ ಒಂದು ಎಡವಟ್ ಆಗ್ಬಿಟ್ಟಿದೆ. ಗೊತ್ತಾಯ್ತು, ನಾನು ನೋಡ್ದೆ. ಕುಕ್ಕರ್ ಇಂಡಸ್ ವ್ಯಾಲಿಯಿಂದ ಕುಕ್ಕರ್ ತರಿಸಿದ್ನಲ್ಲ, ಅದ್ಬಿಟ್ಟಿದ್ದೀನಿ. ಇದಿದೆಯಲ್ಲ ಹೋಲ್ಡ್ರು, ಅದು ಇದು ಬೇರೆ ತರ. ಇದು ಇಂಡಸ್ ವ್ಯಾಲಿದು ನಟ್ಟು ಬೋಲ್ಟು ಸಿಸ್ಟಮ್ ಇಲ್ಲ, ಅಲ್ಲೊಂದು ಟಾಕ್ ಕೊಟ್ಟಿರ್ತಾರೆ ಅಂದ್ರೆ ಸಾಲ್ಡ್ರು, ಅದೇ ಕಟ್ ಮಾಡ್ಬಿಟ್ಟಿದ್ದೀನಿ. ವಿಷಲ್ ಬಂದೇ ಬಿಡ್ತು. ಇದು ಹೋಲ್ಡ್ರು ಹೊಡೆದಾಕ್ಬಿಟ್ಟಿದ್ದೀನಿ, ಹಂಗೆ ಅನ್ನ ಮಾಡ್ತಾ ಇದ್ದೀನಿ. ಅದೇನಾದ್ರು ಬಿಚ್ಚಬೇಕಾದ್ರೆ ಒಂದು ಬಟ್ಟೆ ಹಿಡ್ಕೊಂಡು ಓಪನ್ ಮಾಡಿದ್ರೆ ಆಯ್ತು. ತಣ್ಣಗಾದ್ಮೇಲೆ ಅಲ್ಲ, ಬಿಸಿದಲ್ಲ ಒಂದು ಬಟ್ಟೆನ ಪ್ರೆಸರೆಲ್ಲ ಮುಕ್ಕಿ ಇದು ಮಾಡಿದ್ರಾಯ್ತು, ಅದೇನು ಸಮಸ್ಯೆ ಇಲ್ಲ. ಈಗ ಇದೇನು ಮಾಡ್ತಾ ಇದೀಯಾ? ಮೊಸರನ್ನ ಮಜ್ಜಿಗೆ ಸಾರು. ಮಜ್ಜಿಗೆ ಸಾರಾ? 2 ವಿಷಲ್ ಬಂತು, ಆಫ್ ಮಾಡಲಾ? ಓಕೆ, ನೆಕ್ಸ್ಟು ಆಫ್ ಮಾಡಿದ್ದೀನಿ. ಸಾಸಿವೆ ಮುಂಚೆ ಎಣ್ಣೆ ಕಾಯ್ಬೇಕಿತ್ತು ನೋಡ್ವಾ? ಇಲ್ಲ, ಎಣ್ಣೆ ಕಾಯ್ದಲ್ಲ. ಸಾಸಿವೆ ಚಿಟಪಟ ಅಂತ ಸಿಡಿಯುತ್ತೆ ಹೊಟ್ಟೆ ಒಳಗಡೆ. ಏನದು ಈಗ ಹಾಕಿದ್ದು? ಜೀರಿಗೆ. ನೋಡ್ಕೊಳ್ಳಿ ಈಸಿಯಾಗಿ, ಇನ್ ಕೇಸ್ ನಾನು ಏನಾದ್ರೂ ಸಾಂಬಾರ್ ಮಾಡಿಲ್ಲ ಅಂತ. ಕಡಲೆಬೇಳೆ ಅಂತೂ ಕಾಮನ್ ಅಲ್ವೇ ಎಲ್ಲದಕ್ಕೂ. ಬಾತ್ಕೊ ಹೋಗ್ತಾರ? ಇಲ್ಲ. ಮತ್ತೆ ಅಂತ ಇದೆಯಾ? ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ. ಉದ್ದಿನಬೇಳೆ ಜಾಸ್ತಿ ಇಷ್ಟ ಆಗಲ್ಲ ಹಂಗಂತ ಅದನ್ನೇ ಸುರ್ಕೋಬಿಡ್ತೀರ. ನೋಡಿ, ಇದು ಸಿಂಪಲ್ ಆಗಿ ಮಜ್ಜಿಗೆ ಸಾರು ಮಾಡ್ಕೋಬಹುದು. ಇನ್ ಕೇಸ್ ನಾನು ಏನಾದ್ರು ಇಲ್ಲದೆ ಇದ್ದಾಗ ಈ ಬ್ಯಾಚುಲರ್ಸ್ಗೆ ತುಂಬಾ ಇದಾಗುತ್ತೆ, ಯೂಸ್ಫುಲ್ ಆಗುತ್ತೆ. ಬ್ಯಾಚುಲರ್ಸ್ ನೋಡಲ್ಲ, ಹೌಸ್ ವೈಫ್ ನೋಡೋದು. ಅವ್ರಿಗೂ ಯೂಸ್ ಆಗುತ್ತೆ. ಕೆಲವು ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಏನು ಮಾಡೋದು ಅಂತ ಕೆಲವು ಸಲ ಅದು ನಾಯ್ಸ್ ಮಾಡಿಬಿಡಿ, ಒಂಥರ ವಿಚಿತ್ರವಾಗಿ. ನೀವು ಹಂಗೆ ಸ್ವಲ್ಪ ನಾಯ್ಸ್ ಮಾಡ್ತೀವಿ. ಇದೆಲ್ಲ ಹಾಕ್ಕೊಂಡು ಕೆಲವು ಸಲ ನಮ್ಗೆ ಹೆಣ್ಮಕ್ಳು ಗೊತ್ತಿರುತ್ತೆ ಏನು ಅಡುಗೆ ಮಾಡೋದು ಅಂತ. ಈ ಸಾಂಬಾರುಗಳು ಏನು ಸಾಂಬಾರು ಮಾಡೋದು ಅಂತ ಈ ಮಜ್ಜಿಗೆ ಸಾಂಬಾರು ಸಿಂಪಲ್ ಆಗಿ ಒಂದು ಟೈಮ್ಗೆ ಏನಾದರೂ ಮಾಡ್ಕೋಬೇಕು ಅಂತಾರ ಊಟ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಹೋಗಿರಮ್ಮೆ ಮೊಸರು ತಗೊಂಡು ಊಟ ಮಾಡ್ಕೊತೀವಿ ಅಂತಾರೆ. ಎಂಥದ್ದು ಇಲ್ಲ, ಮೊಸರನ್ನ ತಿನ್ನೋದು ಬೇಜಾರಾಗ್ತಿರುತ್ತೆ. ನಿಮಗೇನೋ ಬೇಜಾರಾಗಲ್ಲ ಅಂದರೆ ಅದು ಬೇಜಾರಾಗಲ್ಲ. ಇದು ಒಂಥರ ಮಸಾಲೆ ಅಲ್ವಾ, ಇವೆಲ್ಲ ಮಸಾಲೆ ಆಡೋದಂಗೆ. ಹೊಸದು ಕರ್ಬೇವು ತಂದಿದ್ರಿ ಅಲ್ಲ, ಫ್ರೆಶ್ ಆಗಿರೋದು. ನೋಡಬೇಕು ರಮ್ಯಾ, ಫ್ರಿಡ್ಜ್ ಓಪನ್ ಮಾಡ್ಬಿಟ್ಟು ನೀವು ಸುಮ್ಮನೆ ಇಟ್ಕೊಂಡು ಕೆಳಗಡೆ ನಾನು ಒಂದ್ ಕಡೆ ಇಟ್ಟಿರ್ತೀನಿ. ನೀವೇನಾದ್ರು ಕುಕ್ ಮಾಡಿದಾಗ ನೀವು ಒಂದ್ ಕಡೆ ನನಗೆ ಅರ್ಜೆಂಟ್ಗೆ ನಂಗೆ ಇದು ಮಾಡ್ಕೊಳಕ್ಕಾಗಲ್ಲ, ಹುಡುಕಕ್ಕಾಗಿರಲ್ಲ. ಒಬ್ಬರೇ ಮೇಂಟೈನ್ ಮಾಡಿದ್ರೆ ನಮ್ಗೆ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ಇದ್ರಲ್ಲಿ ಇಬ್ರು ಕೈ ಹಾಕ್ತಿದ್ರು. ನಮ್ಗೆ ಏನು ಮಾಡೋ ಗೊತ್ತಾ, ಒಂದು ಕರ್ಬೇವಿನ ಗಿಡನ ಇಟ್ಬಿಡ್ತೀನಿ, ಹೋಗಿ ಅಡುಗೆ ಬೇಕು ಅಂತ ಕೊಟ್ಟಿರ್ತಾವ, ಫ್ರಿಡ್ಜಲ್ಲಿ ಹುಡುಕ್ಬೇಡ. ಹಿಂಗೆ ತೆಗಿತೀರಾ, ಇದು ಹಿಂಗೆ ಬಿಟ್ಟಿರ್ತೀರಾ. ಆಮೇಲೆ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ನವೀನ್ ಅವ್ರಿಗೆ ಬೈಬೇಡಿ ರಮ್ಯಾ, ನವೀನ್ ಅಣ್ಣಗೆ ಬೈಬೇಡಿ ಅಂತೆಲ್ಲ ನನಗೆ ಕಮೆಂಟ್ ಹಾಕ್ತಾರೆ. ಮತ್ತೆ ಇನ್ನೇನು ಮತ್ತೆ ನಿನಗೆ ಅಷ್ಟು ಕೆಲಸ ಮಾಡಿಕೊಟ್ಟು ಬೈತೀಯ ನೋಡಿ ಫ್ರೆಂಡ್ಸ್, ಎಷ್ಟು ಬೈತಾ ಗೊತ್ತಾ. ಅದು ಹಂಗೇನೆ, ಅದು ಪ್ರೀತಿ. ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಗೊತ್ತಾ.
ಚೆನ್ನಾಗಿ ನೋಡಿ ಇದನ್ನು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಓಕೆನಾ? ನೋಡಿ ನಾನೇ ಫ್ರೆಂಡ್ಸ್ ಮಾಡ್ತಾ ಇರೋದು ರಮ್ಯಾ. ಅವರೇ ನಾನೇ ಮಾಡ್ತಾ ನೋಡಿ. ಅನ್ನ ರೆಡಿ ಆಗಿದೆ. ಈಗ ಐಟಮ್ ಹಾಕೋದು ಮಾತ್ರ ರಮ್ಯಾ, ಸೌಟ್ ಅಲ್ಲಾಡ್ಸೋದು ಮಾತ್ರ ಇವರು. ನಮ್ಮ ಮಹಾರಾಜರು. ಫ್ರೆಂಡ್ಸ್, ಈಗ ಇದನ್ನ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಾಯ್ತಾ. ತಣ್ಣಗಾದ್ಮೇಲೆ ಮಜ್ಜಿಗೆ ಮಾಡ್ಕೊಂಡಿದ್ದೀವಲ್ಲ ಮೊಸರು, ಉಪ್ಪು ಮತ್ತು ನೀರೆಲ್ಲ ಹಾಕಿ ಮೊಸರಿಗೆ ಅದನ್ನು ಇದಕ್ಕೆ ಸೇರಿಸ್ಬಿಡೋದು ಅಷ್ಟೇ. ಮೊಸರು ಸಾಂಬಾರು ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಆಲೂಗೆಡ್ಡೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಹಿಟ್ಟು ಮತ್ತು ಅಚ್ಕಾರದ ಪುಡಿ ಉಪ್ಪೆಲ್ಲ ಹಾಕಿ ಬಜ್ಜಿ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈಗ ಏನು ಆಲೂಗೆಡ್ಡೆ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯೋದಕ್ಕೂ ಕೂಡ ಹಿಟ್ಟಾಗಿದೆ. ಇದು ತಣ್ಣಗೆ ಆಗ್ತಾ ಇದ್ದೀನಿ. ಇದಕ್ಕೀಗ ಮಜ್ಜಿಗೆ ಹಾಕಿ. ನವೀನ್ ಒಂಚೂರು ಬರ್ತೀರಾ? ನನ್ನ ಮಗ ಸ್ಟೋರಿನೋ ಏನೋ ಓದ್ತಾ ಅವನೇ. ನೀವಿಲ್ಲ ಅಂದ್ರೆ ಅಯ್ಯೋ, ನೆನ್ನೆ ವಿಡಿಯೋದಲ್ಲಿ ಕರೆಕ್ಟ್ ನೀವು ಹೇಳಿದ್ದು. ನನಗೆ ನವೀನ್ ಇಲ್ಲ ಅಂತ ಅಂದ್ರೆ ಮಜಾನೇ ಇರಲ್ಲ ಅಂತ ಅಂದಿಲ್ಲ ನಾನು. ನವೀನ್ ಇದ್ರೆ ನಂಗೆ ಮಜಾ ಇರಲ್ಲ ಅಂತ ಅನ್ಬಿಟ್ಟಿದೀನಿ ಅನ್ಸುತ್ತೆ. ಯಾರೋ ಹಂಗೆ ಕಮೆಂಟ್ ಹಾಕೋರೆ, ನೀವ್ ಹಂಗೆ ಹೇಳಿದೀರಾ ಅಂತ. ಹಾ, ಬಟ್ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ನವೀನ್ ಇಲ್ಲ, ನನ್ಗೆ ಟೆನ್ಷನ್ ಗ್ಲಾಸ್ ಏನಾದ್ರು ಒಡೆದಿಡ್ದೋದು ಅಂತ. ಅಷ್ಟೊಂದು ತೂಕ ಇದೆನಾ? 25 kg ಇದ್ದೀನಿ. ಆಯ್ತಾ, ಹಂಗೆ ಹೇಳ್ಬಿಟ್ಟಿದ್ದೀನಿ ನಾನು. ಕನ್ಫ್ಯೂಷನ್ ನಾನು ಹೇಳಿದ್ದು. ನನ್ನ ಗಂಡ ಅಡುಗೆ ಮನೇಲಿ ಇಲ್ಲ ಅಂದರೆ ನನಗೆ ಮಜಾನೇ ಇರಲ್ಲ ಅಡುಗೆ ಮಾಡೋದಕ್ಕೆ ಅಂತ. ಏನು ಗೊತ್ತಾ, ಒಂಚೂರು ಅದು ಆ ಮಜ್ಜಿಗೆ ಹಾಕಿ ಅದಕ್ಕೆ ಇಲ್ಲ ಕ್ಯಾಮ್ರಾ ಇಟ್ಕೊಳ್ಳಿ. ಏನು ಹೆಣ್ಮಕ್ಳು ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ. ಅದನ್ನ ಮಿಕ್ಸ್ ಮಾಡಿ ಫಸ್ಟು. ಇದನ್ನ ಮೊಸರನ್ನ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹಾಂ, ಈಗ ಅದಕ್ಕೆ ಹಾಕಿ ಅಷ್ಟೇ. ಸಿಂಪಲ್ ಮಜ್ಜಿಗೆ ಸಾರು. ನೀವು ಮಾಡ್ತೀರಲ್ವ? ಹೆಂಗ್ ಮಾಡಿದೆ ಹೇಳಿ? ಇದೆಲ್ಲ ಯಾವ ದೊಡ್ಡ ವಿಷಯ ಅಂತ ಕೇಳ್ತಾ ಇದ್ದೀರ ಮೇಡಮ್. ಮರ್ತೋಗಿರ್ತದೆ. 16 ಸಲ ಚಿತ್ರಾನ್ನ ಮಾಡಿರ್ತಾರೆ. ಆಮೇಲೆ ಮತ್ತೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಕೇಳಿಸ್ಕೊ, ಇಲ್ಲ ಎಣ್ಣೆ ಬಿಡ್ಬೇಕು, ಕೊರಿಬಾರ್ದು, ಬೇಗ ಬೇಗ ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಬಿಟ್ಟು, ಜೀರಿಗೆ ಹಾಕ್ಬಿಟ್ಟು, ಕಡಲೆಬೇಳೆ ಹಾಕ್ಬಿಟ್ಟು, ಉದ್ದಿನಬೇಳೆ ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲಾನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಬಿಡೋದು. ಅಷ್ಟು ಪುಡಿ ಹಾಕೋದು, ಉಪ್ಪು ಹಾಕೋದು. ಉಪ್ಪು ನಾನು ಮೊಸರಿಗೆ ಹಾಕೊಂಡಿದ್ದೀನಿ. ಆಯ್ತು, ಅಷ್ಟೇನೆ ಹಾಕ್ಬಿಟ್ಟು ಅನ್ಬಿಡೋದು. ಹೆಂಗೆ ಅನ್ಬಿಡೋದು, ಅಡುಗೆ ಆಗೋಯ್ತು. ಅದಕ್ಕೆ ತೆಗೆದ್ಬಿಟ್ಟು ಮೊಸರು ಮೊದಲೇ ಕಲ್ಸ್ಕೊಂಡಿರ್ತೀವಿ. ಇದೆಲ್ಲ ಯಾವುದೇ ಅಪ್ಪ, ನಂಗೆ ಸಖತ್ತು ಬೇಗ ಊಟ ಮಾಡ್ಬೇಕನ್ಸ್ತಾ ಇದೆ. ಎಲ್ಲ ನಾವು ಇಲ್ಲಿ ಜಮಾನದಲ್ಲೇ ಇವೆಲ್ಲ ಅಣ್ಣ ಸಾಕಣ ಎಲ್ಲ ಬಜ್ಜಿ ಹಾಕೋಣ. ನಾವೆಲ್ಲ ಅಡಿಗೆ ಮನೆ ಆಟಗಳನ್ನ ಈಗ ಬಂದಿದ್ಯಾ ಈಗ ಬಂದಿದ್ಯಾ ಫೀಲ್ಡ್ಗೆ ನೀನು, ಆಯ್ತಾ? ಪ್ರಾಪರ್ ಆಗಿ ಗೊತ್ತಿದ್ದು ನಿಮ್ಗೆ ಅನ್ನ ಮಾಡೋದು ಒಂದೇನೆ. ಫ್ರೆಂಡ್ಸ್ ನೋಡಿ, ಮೊಸರು ಸಾರು ಈಗ ರೆಡಿ ಆಯ್ತು. ಮಜ್ಜಿಗೆ ಸಾರು ಬೇಡ ಬೇಡ, ಸಾಕು ಸಾಕು ಸಾಕು, ಬೇಡ, ಕೇಳಕ್ಕಾಗಲ್ಲ ನನ್ಗೆ. ಆಕ್ಚುಲಿ ಇದೆಲ್ಲ ಮಾಡಿದ್ ನಾನೇ. ಈಗ ನನ್ನ ಹೆಂಡತಿ ಸೌಟಿ ಕಂಡ್ಲು ಬಂದ್ಬಿಡಿ. ಬಂದಿದ್ದೀನಲ್ಲ, ಆಗಲಿದ್ದ ಕಿಚನ್ ಬಂದಿದ್ದೀನಿ. ಫ್ರೆಂಡ್ಸ್, ಬಿಸಿ ಬಿಸಿ ಆಲೂಗೆಡ್ಡೆ ಬಜ್ಜಿ ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಯಿತು. ಈಗ ಎಲ್ಲರೂ ಊಟ ಮಾಡಬೇಕು. ಊಟಕ್ಕೆ ಹೋಗೋಣ ಬನ್ನಿ. ಹೆಂಗಿದೆ ಮಜ್ಜಿಗೆ ಸಾರು? ಸೂಪರ್ ಆಗಿದೆ. ನಾನು ಹಾಕೊ ಬಂದಿದ್ದೀನಿ. ನಮ್ಮ ಹತ್ರವಂಗೂ ಹಾಕ್ಕೊಡ್ತೀನಿ. ಈಗ ಅವನಿಗೊಂದು ಪ್ಲೇಟಿಗೆ, ಅವನೇ ತಿನ್ನಬೇಕು. ಏನು ಯಾವಾಗಲೂ ಮಮ್ಮಿ ಕೈಲಿ ತಿನ್ಸ್ಕೋತಾರ? ಹೇಳು. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ ಈಗ. ಚಂದಮಾಮನ್ ನೋಡ್ತಾ ಇರ್ಬೋದು ನೀವು. ಬೆಳದಿಂಗಳ ಊಟ ಮಾಡ್ತಾ ಇದ್ದೀವಿ ನಾವು. ಬಜ್ಜಿ ಹೆಂಗಿದೆ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.